ಮನ ಮನದ ಕತ್ತಲು ಅಳಿಸೋಕೆ ಮನೆ ಮನೆಗೆ ಬರ್ತಿವೆ 9 ಶಕ್ತಿ ದೇವತೆಗಳ ಭಕ್ತಿ ಪ್ರಧಾನ ಕಥೆಗಳು. ಜಗವ ಕಾಯೋ ತಾಯಿಯ ಹಬ್ಬದ ಸಡಗರಕ್ಕೆ ನವಶಕ್ತಿ ನವರಾತ್ರಿ. ಸರ್ವಪಾಪ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶಂಖಚಕ್ರ ಗದಾಹಸ್ತೆ ಎಂದರೆ ಶಂಖಚಕ್ರ ಗದೆಯನ್ನು ಹಿಡಿದವಳು. ನೀವು ಟ್ರೈ ಮಾಡ್ಬೋದು. ಮೆಂತೆ ಕಾಳಿನ ಪುಡಿ ಮತ್ತು ಜೀರಿಗೆ ಪುಡಿ ಅಲ್ಲ, ಜೀರಿಗೆ ಪುಡಿ ನಾನು ಒಂದು ಸೇರು ಹಾಕಿದ್ದೀನಿ, ಯಾಕಂದರೆ ಜಾಸ್ತಿ ಕಡೆ ಬೀಜ ಬೇಕು ನನಗಂತೂ. ಗಮ್ಮಂತಿದೆ. ಸ್ಪೆಷಲಿಟಿ ಏನು ಅಂತ ಅಂದರೆ ನಿಂಬೆ ರಸನ ನಾವು ಗೊಜ್ಜಿಗೆ ಹಾಕ್ಕೊಂಡಿಲ್ಲ, ಅನ್ನಕ್ಕೆ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಕಳಿಸ್ಕೊಂಡು ತಿನ್ಬೇಕಂತೆ. ಡಿಫ್ರೆಂಟ್ ಆಗಿದೆ ಚಿತ್ರಾನ್ನ. ಈ ಸ್ವರೂಪವೇ ಚಂದ್ರಗಂಟ. ಎಲ್ಲರಿಗೂ ನಮಸ್ಕಾರ, ನಾನು ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಬನ್ನಿ ನಿಮ್ಮ ಕೋಟೆ ಅನ್ಕೊಳ್ಳಿ. ಇವತ್ತು ನಾನು ನಿಮಗೆ ಇನ್ನೊಂದು ಶ್ಲೋಕ ಮಾತ್ರ ಅರ್ಥ ತಿಳಿಸ್ಕೊಡ್ತೇನೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀ ನಿರ್ಮಲಾ ದೇವಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಎಂದರೆ ಮಹಾಮಾಯೆ ನಿಮಗೆ ನಮಸ್ಕಾರ ಎಂಬುವುದು. ಶ್ರೀಪೀಠೇಶ್ವರ ಪೂಜಿತೆ ಎಂದರೆ ಶ್ರೀಪೀಠದಲ್ಲಿ ವಿಶ್ರಾಂತಿ ಪಡುವವಳು ಮತ್ತು ದೇವತೆಗಳನ್ನು ಪೂಜಿಸುವವಳು. ಶಂಖಚಕ್ರ ಗದಾಹಸ್ತೆ ಎಂದರೆ ಶಂಖಚಕ್ರ ಗದೆಯನ್ನು ಹಿಡಿದವಳು. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಎಂದರೆ ಗರುಡ ಮೇಲೆ ಕುಳಿತಿರುವ ದೇವಿಯೇ ನಿಮಗೆ ನಮಸ್ಕಾರ ಎಂಬ ಅರ್ಥ. ಕೋಲಾಸುರ ಭಯಂಕರಿ ಎಂದರೆ ಕೋಲಾಸುರನಿಗೆ ಭಯ ಹುಟ್ಟಿಸುವವಳು ಎಂಬ ಅರ್ಥ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಶ್ರೀ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಎಂದರೆ ಸರ್ವವನ್ನು ತಿಳಿದವಳು, ಸರ್ವವರದೆ ಎಂದರೆ ಸರ್ವವರವನ್ನು ನೀಡುವವಳು. ಸರ್ವದುಷ್ಟ ಭಯಂಕರಿ ಎಂದರೆ ಸರ್ವದುಷ್ಟ ಶಕ್ತಿಗಳಿಗೆ ಭಯಂಕರಿಯಾದವಳು. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿ ಎಂದರೆ ಯಶಸ್ಸು, ಬುದ್ಧಿ ಎಂದರೆ ಜ್ಞಾನ, ಪ್ರದೇ ದೇವಿ ಎಂದರೆ ಕೊಡುವವಳು ದೇವಿ. ಭಕ್ತಿ ಎಂದರೆ ಇಹಲೋಕದ ಸೌಖ್ಯ, ಮುಕ್ತಿ ಎಂದರೆ ಮೋಕ್ಷ, ಪ್ರದೇ ದೇವಿ ಅಂದರೆ ಕೊಡುವವಳು ದೇವಿ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಶ್ರೀ ನಿರ್ಮಲಾ ದೇವಿ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಎಂದರೆ ಆದಿ ಪ್ಲಸ್ ಅಂತ್ಯ ಇಲ್ಲ, ರಹಿತೆ ಅಂದರೆ ಇರುವುದಿಲ್ಲ ಎಂಬ ಅರ್ಥ. ಆದಿಶಕ್ತಿ ಮಹೇಶ್ವರಿ ಅಂದರೆ ಆದಿ ಎಂದರೆ ಮೊದಲು, ಎಲ್ಲ ಶಕ್ತಿಗಳ ಮೂಲ. ಮಹೇಶ್ವರಿ ಅಂದರೆ ಮಹಾದೇವನ ಶಕ್ತಿ. ಯೋಗೇಜೆ ಯೋಗ ಸಂಭೂತೆ ಎಂದರೆ ಯೋಗ ಅಂದರೆ ಯೋಗದಿಂದ, ಜೆ ಅಂದರೆ ಯಾರು, ಸಂಭೂತೆ ಎಂದರೆ ಯೋಗದಿಂದ ಉದ್ಭವವಾದವಳು. ಶ್ವೇತಾಂಬರಧರೆ ದೇವಿ ನಾನಾಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಶ್ರೀ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ಎಂದರೆ ಶ್ವೇತ ಅಂದರೆ ಬಿಳಿ, ಅಂಬರ ಅಂದರೆ ಬಟ್ಟೆ, ಧರೆ ಅಂದರೆ ಧರಿಸಿದವಳು, ದೇವಿ ಎಂದರೆ ದೇವತೆ, ಬಿಳಿ ಬಟ್ಟೆಯನ್ನು ಧರಿಸಿರುವ ದೇವಿ ಎಂಬ ಅರ್ಥ. ಅಲಂಕಾರ ಭೂಷಿತೆ ಎಂದರೆ ಹಲವಾರು ಆಭರಣಗಳನ್ನು ಧರಿಸಿದವಳು. ಜಗಸ್ಥಿತೆ ಜಗನ್ಮಾತೆ ಎಂದರೆ ಜಗತ್ ಅಂದರೆ ಜಗತ್ತು, ಸ್ಥಿತಿ ಎಂದರೆ ಸ್ಥಿರವಾಗಿ ಇರುವವಳು, ಜಗನ್ಮಾತೆ ಎಂದರೆ ತಾಯಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನವರಾತ್ರಿಯ 3ನೇ ದಿನ. ಸೊ ಬನ್ನಿ, ಇವತ್ತು ನಾನು ಚಿತ್ರಾನ್ನ ಮಾಡ್ತಿದ್ದೀನಿ. ನಾವು ನಮ್ಮ ಅತ್ತಿಗೆ ಸೇರಿ ಮಾಡ್ತಿದ್ದೀವಿ. ಸೊ ನಾವು ಆಗಲೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮೆಸ್ಸಿ ಇದೆ, ಯಾಕಂದರೆ ಸ್ವಲ್ಪ ಲೇಟ್ ಆಗೋಯಿತು. ಸ್ಟಾರ್ಟ್ ಮಾಡಿದ್ರೆ ಲೇಟ್ ಆಗೋಯ್ತು ಪ್ರಸಾದ ಮಾಡೋದು, ಬಟ್ ಬೇಗ ಮುಗಿಸ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ. ಸೊ ನಾವು ಕಡಲೆಬೇಳೆನ ರೋಸ್ಟ್ ಮಾಡ್ಕೊತಿದ್ದೀವಿ. ಸ್ವಲ್ಪ ಇದು ಕ್ರಂಚಿ ಆಗೋಷ್ಟು ಅಂದರೆ ಕರುಮ್ ಅನ್ನುತ್ತೆ, ಅಷ್ಟು ರೋಸ್ಟ್ ಮಾಡ್ಕೊಬೇಕು. ಅದು ತುಂಬ ತೀರಾನು ಮಾಡಬಾರ್ದು, ಲೈಟಾಗೂ ಮಾಡಬಾರ್ದು. ಜಾಸ್ತಿ ಮಾಡಿ ಬ್ರೌನ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಕಡಲೆ ಬೀಜ. ಸೇಮ್ ಅಂದರೆ ಇದಕ್ಕೆ ಸ್ವಲ್ಪ ಕರುಮ್ ಅನ್ಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ನಾನು ಕಳೆ ಬೀಜ ಜಾಸ್ತಿ ಹಾಕಿದ್ದೀನಿ, ಯಾಕಂದ್ರೆ ಚಿತ್ರಾನ್ನದಲ್ಲಿ ಕಳೆ ಬೀಜ ಜಾಸ್ತಿ ಇದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು 4 ಜನಕ್ಕೆ ಅಷ್ಟೇ ಮಾಡ್ತಿರೋದು, ಒಂದು ಸೇರ್ಗಟ್ಟೆ ಕಳೆ ಬೀಜ ಹಾಕಿದ್ದೀನಿ ನಾನಂತೂ. ಮೆಣಸಿನ್ಕಾಯಿ ಹಾಕಿದಾಗೈತೆ.
ಇದು ಇಷ್ಟು ದಿನ ನಾನು ಮಾಡ್ತಿರೋ ಚಿತ್ರಾನ್ನದಲ್ಲಿ ನಾನು ಹಾಕಿದ್ದಿಲ್ಲ ಮೆಂತೆ ಕಾಳಿನ ಪುಡಿ. ನಮ್ಮ ಅತ್ತೆ ಅಂದರೆ ಚೆನ್ನಾಗಿರುತ್ತೆ ಅಂತ, ಸೊ ನೀವು ಟ್ರೈ ಮಾಡ್ಬೋದು. ಮೆಂತೆ ಕಾಳಿನ ಪುಡಿ ಮತ್ತು ಜೀರಿಗೆ ಪುಡಿ ಅಲ್ಲ, ಜೀರಿಗೆ ಪುಡಿ 2 ಇಷ್ಟು ಜೀರಿಗೆ ಪೌಡರ್, ಒಂದು ಚಿಟಿಕೆ ಹಾಕ್ತಾ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನ್ ಹಾಕ್ತಾ ಒಂದು ಚಿಟಿಕೆ. ಈಗ ಕರ್ಬೇವಿನ ಸೊಪ್ಪು, ಚೂರು ಅರಿಶಿನ ಪುಡಿ, ಒಂದು ಸಣ್ಣ ರೀಕ್ಯಾಪ್. ಇದಕ್ಕೆ ನಾವು ಏನೇನು ಹಾಕಿದ್ದೀವಿ ಅಂತ ಅಂದರೆ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಪೌಡರು ಮತ್ತು ಮೆಂತೆ ಪೌಡರ್ ಅಷ್ಟಿಗೆ ನಾವು ಸಪ್ರೇಟಾಗಿ ಉಟ್ಕೊಂಡಿರೋ ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕಿ ತಿರುಗಿಸಿ ನಿಂಬೆ ಹಿಂಡ್ರೆ ಆಗುತ್ತೆ. ಬಟ್ ಈ ಸಲ ಡಿಫ್ರೆಂಟ್, ನಮ್ಮ ಅತ್ತೆ ಅಂತಿದ್ದಾರೆ ಅನ್ನಕ್ಕೆ ನಿಂಬೆ ಹಿಂಡಿ ಕಲಿಸ್ಬೇಕು ಅಂತ. ನೋಡೋಣ ಅದು ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತಿರೋದು. ಕೊಡ್ತೀನಿ. ನಾನು ಚಿತ್ರಾನ್ನ ಮಾಡುವಾಗ ನಾನು 2 ಥರ ಚಿತ್ರಾನ್ನ ನೋಡಿದ್ದೆ. ಒಂದು ಗೊಜ್ಜಿಗೆ ಅನ್ನ ಹಾಕಿ ಒಂದೇ ಸಮ ಮಿಕ್ಸ್ ಮಾಡೋದು, ಇಲ್ಲಾಂದರೆ ಗೊಜ್ಜನ್ನ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಬಟ್ ನಮ್ಮ ಅದಕ್ಕೆ ಏನು ಮಾಡಿದ್ರೆ ಅನ್ನಕ್ಕೆ ನಿಂಬೆ ರಸ ಹಿಂಡಿ ಅದಕ್ಕೆ ಕೊತ್ತಂಬರಿ ಹಾಕಿ ಸಪ್ರೇಟ್ ಮಿಕ್ಸ್ ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ ಇಲ್ಲಿ ನಾವು ನಿಂಬೆ ರಸ ಹಿಂಡಾಗ ಈರುಳ್ಳಿ ಎಲ್ಲ ನಿಂಬೆ ರಸ ಹೀರ್ಬಿಡುತ್ತಂತೆ, ಹುಳಿ ಹೀರ್ಬಿಡುತ್ತಂತೆ. ಸೊ ಕಳಿಸ್ಕೊಂಡಾಗ ಅದು ಹುಳಿ ಇರಲ್ಲ ಅಂತ ಅಂದರು. ನೋಡೋಣ ಬನ್ನಿ. ನಮಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಮ್ಯಾಮ್. ಮಾನಸ ಮ್ಯಾಮ್ ನೋಡ್ತಿದ್ರೆ ಬೈರೆ ಹಾಕೊಂಡು ಸ್ಕೂಲಲ್ಲಿ ನಮ್ಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಲಾಸ್ಟ್ಗೆ ಕೊಬ್ಬರಿ ತುರಿ. ಚಿತ್ರಾನ್ನದಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಅಂತ ಅಂದರೆ ಮೆಂತೆ ಪೌಡರು, ಜೀರಿಗೆ ಪೌಡರು ಮತ್ತು ಕಾಯಿ ತುರಿ. ನಾನು ನಾರ್ಮಲಾಗೆ ಮಾಡ್ತಿದ್ದೆ, ನಾನು 3 ಹಾಕ್ತಾಯಿದ್ದಿಲ್ಲ. ನಾರ್ಮಲಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ನಿಂಬೆ ರಸ ಅಷ್ಟೇ ಚಿತ್ರಾನ್ನ ಅಂದರೆ ನನಗೆ. ಇದೊಂಥರ ಡಿಫ್ರೆಂಟಾಗಿದೆ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಬಟ್ ಇವಾಗ ನಾವು ಟೇಸ್ಟ್ ಮಾಡೋಂಗಿಲ್ಲ, ಪ್ರಸಾದಕ್ಕೆ ದೇವ್ರಿಗೆ ನೈವೇದ್ಯಕ್ಕಾದ್ಮೇಲೆ ನಾವು ತಿಂದು ನೋಡಬೇಕು. ಜೊತೆಗೆ ನಾವು ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಕಡಲೆಬೀಜ ಮತ್ತು ಕಡಲೆಬೇಳೆ, ಅದು ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ನಾನು ಒಂದು ಸೇರು ಹಾಕಿದ್ದೀನಿ, ಯಾಕಂದರೆ ಜಾಸ್ತಿ ಕಡಲೆಬೀಜ ಬೇಕು ನನಗಂತೂ. ಗಮ್ಮಂತಿದೆ. ಸ್ಪೆಷಲಿಟಿ ಏನು ಅಂತ ಅಂದರೆ ನಿಂಬೆ ರಸನ ನಾವು ಗೊಜ್ಜಿಗೆ ಹಾಕ್ಕೊಂಡಿಲ್ಲ, ಅನ್ನಕ್ಕೆ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಕಳಿಸ್ಕೊಂಡು ತಿನ್ನಬೇಕಂತೆ. ಡಿಫ್ರೆಂಟಾಗಿದೆ ಚಿತ್ರಾನ್ನ. ಬನ್ನಿ ಟ್ರೈ ಮಾಡೋಣ. ನಮಸ್ಕಾರ. ಇವತ್ತು ನವರಾತ್ರಿಯ 3ನೇ ದಿನ. ಇವತ್ತು ತಾಯಿ ಚಂದ್ರಘಂಟಾ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ವತಿ ದೇವಿಯು ಶಿವನನ್ನು ತಪಸ್ಸಿನಿಂದ ಒಲಿಸಿಕೊಂಡರು. ಶಿವನು ಮದುವೆ ಸಂದರ್ಭದಲ್ಲಿ ಭಸ್ಮಲೇಪಿತನಾಗಿ ಬಂದಾಗ ಪಾರ್ವತಿ ದೇವಿಯವರ ತಾಯಿ ಮೈನಾವತಿಯವರು ಶಿವನನ್ನು ನೋಡಿ ಮೂರ್ಛೆ ತಪ್ಪಿದರು. ಯಾವುದೇ ಶಿವನ ರೂಪವು ಪಾರ್ವತಿ ದೇವಿಗೆ ಪ್ರಿಯವಾಗಿತ್ತು. ಆ ಸಮಯದಲ್ಲಿ ಪಾರ್ವತಿ ದೇವಿಯ 10 ಕೈಗಳು, 3 ಕಣ್ಣುಗಳು, ಒಂದೊಂದು ಕೈಗಳಲ್ಲಿ ಒಂದೊಂದು ಆಯುಧಗಳನ್ನು ಹಿಡಿದು ಪಾರ್ವತಿ ದೇವಿ ವಿಶೇಷವಾದ ರೂಪದಲ್ಲಿ ಪ್ರಕಟವಾದರು. ಸ್ವರೂಪವನ್ನು ಕಂಡ ಶಿವ ತುಂಬಾ ಸಂತೋಷ ಪಡುತ್ತಾರೆ. ತಾನು ಕೂಡ ಒಂದು ಸುಂದರವಾದ ವರನಂತೆ ವೇಷ ಬದಲಿಸುತ್ತಾರೆ. ಜೊತೆಗೆ ಅರ್ಧಚಂದ್ರನನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ತಾನು ಕೂಡ ತನ್ನ ಗಂಡನಂತೆ ತಲೆಯ ಮೇಲೆ ಇರುವ ಅರ್ಧಚಂದ್ರನನ್ನು ಗಂಟೆಯ ಆಕಾರದಲ್ಲಿ ನೆತ್ತಿಯ ಮೇಲೆ ಧರಿಸುತ್ತಾಳೆ. ಈ ಸ್ವರೂಪವೇ ಚಂದ್ರಘಂಟ. ಮೂರನೇ ಅಧ್ಯಾಯ ಮಧುಕೈಟಭ ಸಂಹಾರ. ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದನು. ದೇವಿ ನಮಗೆ ದರ್ಶನ ನೀಡಿ ಅದೃಷ್ಟರಾದ ನಂತರ ನಾವು ಬಹಳ ಮರುಗಿದೆವು. ಅದನ್ನ ಪೂರ್ತಿ ಕೇಳೋರ್ಗೆಲ್ಲ ಆ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ. ಇನ್ನೊಂದು ದೇವಿಯ ಕಥೆ ಜೊತೆಗೆ ನಾಳೆ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.